ವಿರೋಧ ಬೆಂಗಳೂರು ಶ್ವಾಸಕೋಶದಂತಿರುವಂತಹ ಲಾಲ್ಬಾಗ್ಗೆ ಹಾನಿ ಆರೋಪ ಒಳಚರಂಡಿ ರಾಜಕಾಲುವೆ ಕೆರೆಗಳಿಗೆ ಸಮಸ್ಯೆಯ ಆರೋಪ ಯೋಜನೆ ವಿರೋಧಿಸಿ ಹಸಿರು ನ್ಯಾಯಮಂಡಳಿಗೆ ದೂರು ಸಲ್ಲಿಕೆ ಹೈಕೋರ್ಟ್ನಲ್ಲೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಬಿಜೆಪಿ ಪರಿಸರವಾದಿಗಳು ಸಂಘ ಸಂಸ್ಥೆಗಳಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಒಳಚರಂಡಿ ರಾಜಕಾಲುವೆ ಕೆರೆಗಳಿಗೆ ಎಲ್ಲ ಸಮಸ್ಯೆ ಆಗತ್ತೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ. ಹಾಗಾಗಿ ಈ ಯೋಜನೆಯನ್ನ ವಿರೋಧಿಸಿ ದೂರು ಸಲ್ಲಿಕೆ ಆಗಿರೋದು. ಹೈಕೋರ್ಟ್ನಲ್ಲೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೊ ಭಾರಿ ವಿರೋಧವನ್ನ ಈ ಮುಖಾಂತರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಲ್ಬಾಗಿಗೆ ಕಂಟಕ ಆಗತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಯೋಜನೆಯನ್ನು ಕೈ ಬಿಡಿ, ಯಾವುದೇ ಕಾರಣಕ್ಕೂ ಇದರ ಅವಶ್ಯಕತೆಗೆ ಇಲ್ಲ, ಬೇಡವೇ ಬೇಡ, ಇದ್ರ ಬಗ್ಗೆ ಯೋಚನೆ ಮಾಡದೆ ತೀರ್ಮಾನವನ್ನ ಕೈಗೊಳ್ಳೋದು ಸೂಕ್ತ ಅಲ್ಲ, ಸಮಸ್ಯೆ ಆಗತ್ತೆ ಹಾನಿ ಆಗತ್ತೆ ಅಂತ ಗೊತ್ತಾದ್ಮೇಲೆ ಸುಮ್ಮನಿರೋದು ಬಿಟ್ಟು ಮತ್ತೆ ಯಾಕೆ ಅದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರ ವಾದ ಆಗಿದೆ. ಸರ್ಕಾರ ನಿರ್ಮಿಸಿಯೇ ತೀರ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಿಜೆಪಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಫೈನಲಿ ಏನಾಗತ್ತೆ ಅನ್ನೋದು ಪ್ರಶ್ನೆ ಇದೆ. ಲಾಲ್ಬಾಗಿಗೆ ಕಂಟಕ ಆಗತ್ತಾ ಹಂಗಾದ್ರೆ ಅನ್ನೋದೊಂದು ಪ್ರಶ್ನೆ. ನೋಡಿ, ಈ ಟನಲ್ ನಿಂದ ಲಾಲ್ಬಾಗ್ ಸಸ್ಯಕಾಶಿಗೆ ಹಾನಿ ಆಗತ್ತೆ ಅಂತ ಆರೋಪಿಸ್ತಾ ಇದ್ದಾರೆ. ಇಡೀ ದಕ್ಷಿಣ ಭಾರತಕ್ಕೆ ಬುನಾದಿಯಾದಂತ ಶಿಲಾರಚನೆ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ ನಲ್ಲಿ ಇದೆ. ಭೂಕಂಪನ ತಪ್ಪಿಸೋಕೆ ಈ ಶಿಲಾರಚನೆ ಪ್ರಮುಖ ಪಾತ್ರ ವಹಿಸುತ್ತಂತೆ. 300 ಕೋಟಿ ವರ್ಷಗಳಿಂದ ಭೂಮಿ ಮೇಲಿನ ಸ್ಥಿತ್ಯಂತರವನ್ನ ಹೊಂದಿರುವಂತಹ ಇತಿಹಾಸ ಇದೆ. ಸ್ಫೋಟಕಗಳಿಂದ ಶಿಲೆ ಸ್ಮಾರಕ ಚಿತ್ರಗಳು ಆತಂಕ, ಉದ್ಯಾನದ ನೆಲದ ಅಡಿಯಲ್ಲಿ 10 ಪಥ ರಸ್ತೆ ನಿರ್ಮಾಣ, ಇದರಿಂದ ಕೊಳವೆ ಬಾವಿಗಳಿಗೆ ಹಾನಿಯಾಗುವಂತ ಆತಂಕ, ಅಂತರ್ಜಲ ಕುಸಿತ, ಕೆರೆಗಳ ನಾಶ ಆಗುವ ಸಾಧ್ಯತೆ, ಲಾಲ್ಬಾಗ್ನ 6 ಎಕರೆ ಪ್ರದೇಶವನ್ನ ಆಕ್ರಮಿಸಿಕೊಳ್ಳಲಿದೆ. ನೈಸರ್ಗಿಕ ಸೌಂದರ್ಯ, ಐತಿಹಾಸಿಕ ಸ್ಮಾರಕಗಳಿಗೆ ಧಕ್ಕೆ ಆಗಬಹುದಾದ ಸಾಧ್ಯತೆ ಇದೆ. ಜೊತೆಗೆ ಜೀವ ವೈವಿಧ್ಯತೆಗೆ ಧಕ್ಕೆ ಆಗಬಹುದಾದಂತಹ ಸಾಧ್ಯತೆ ಕೂಡ ಈ ಯೋಜನೆಯಿಂದಾಗಿದೆ. ಯೋಜನೆಗೆ ಒಟ್ಟು 32.29 ಹೆಕ್ಟೇರ್ ಭೂಮಿ ಬೇಕಾಗತ್ತೆ. ಹೀಗಾಗಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಿಸರವಾದಿಗಳು. ಇದರ ಅವಶ್ಯಕತೆ ಇದೆಯಾ ಬೇಡ, ಯಾಕೆ ಇದರಿಂದ ಸಮಸ್ಯೆ ಆಗತ್ತೆ, ಹಾನಿ ಆಗತ್ತೆ, ಪರಿಸರಕ್ಕೆ ಸಮಸ್ಯೆ ಆಗತ್ತೆ, ಜನರಿಗೂ ಸಮಸ್ಯೆ ಆಗತ್ತೆ ಅನ್ನೋದನ್ನ ಪರಿಸರವಾದಿಗಳು ಮತ್ತು ನಾಗರಿಕರು ಹೇಳ್ತಾ ಇದ್ದಾರೆ. ಸೊ ಇದು ಲಾಲ್ಬಾಗಿಗೆ ಕಂಟಕ ಆಗುವಂಥದ್ದು. ಅದಲ್ಲದೆ ಇಲ್ಲಿನ ರಚನೆಯೇ ಅದ್ಭುತವಾಗಿದೆ. ಈಗ ರಿಸ್ಕಿ ಕೈ ಹಾಕ್ತು ಅಂತ ಅಂದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಚಿಂತನೆ ಮಾಡುತ್ತೆ, ಏನ್ ನಿರ್ಧಾರ ಕೈಗೊಳ್ಳುತ್ತೆ, ಅಂತಿಮ ನಿರ್ಧಾರವೋ ಬದಲಾವಣೆ ಆಗುತ್ತೋ ಏನು ಎತ್ತ ಅನ್ನೋದು ಪ್ರಶ್ನೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಟನಲ್ಲು ಅದನ್ನ ನೋಡ್ಬೇಕಾಗತ್ತೆ. 2 ಕಾರಿಡಾರ್ಗಳಲ್ಲಿ ಸುರಂಗ ಮಾರ್ಗ ಯೋಜನೆ, ಹೆಬ್ಬಾಳ ಜಂಕ್ಷನ್ ಟು ಸಿಲ್ಕ್ ಬೋರ್ಡ್ ಉತ್ತರ ದಕ್ಷಿಣ ಕಾರಿಡಾರು, 16.7 ಕಿಲೋಮೀಟರ್ ಉದ್ದದ ಉತ್ತರ ದಕ್ಷಿಣ ಕಾರಿಡಾರು. ಕೆಆರ್ಪುರಂ ಟು ನಾಯಂಡಹಳ್ಳಿ ಪೂರ್ವ ಪಶ್ಚಿಮ ಕಾರಿಡಾರ್, 28.18 ಕಿಲೋಮೀಟರ್ ಉದ್ದದ ಪೂರ್ವ ಪಶ್ಚಿಮ ಕಾರಿಡಾರ್. 2 ಕಾರಿಡಾರ್ ಯೋಜನೆಗೆ 43,000 ಮೀಸಲು, 43,000 ಕೋಟಿ ರೂಪಾಯಿ ಮೊತ್ತ ಯೋಜನೆಗೆ ಸರ್ಕಾರ ಸಿದ್ಧತೆ. ಮೊದಲ ಹಂತದ ಯೋಜನೆ DPR ಸಿದ್ಧತೆ ಆಗಿರೋದು. ಈ ತರದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಇದರಿಂದ ನಷ್ಟ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಏನು, ಅಲ್ಲಿನ ಚಿತ್ರಣ ಏನು, ಪರಿಸರವಾದಿಗಳು ಜನರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ಪ್ರತಿನಿಧಿ ಒಂದು ವಾಕ್ತುರು ನಡೆಸಿದ್ದಾರೆ, ನೋಡೋಣ ಬನ್ನಿ. ಸರ್ಕಾರ ನಿರ್ಮಾಣ ಮಾಡಲು ಹೊಂಟಿರುವಂತಹ ಟ್ವಿನ್ ಟ್ಯೂಬ್ ಟನೆಲ್ ರೋಡ್ ಅನ್ನ ಅಂತಂದ್ರೆ ಆ ಒಂದು 17,000 ಕೋಟಿ ವೆಚ್ಚದಲ್ಲಿ ಸುರಂಗ ಮಾರ್ಗವನ್ನು ಕೊರಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಈಗ ಇಡೀ ಆಡಳಿತ ಪಕ್ಷ ಹಾಗೂ ವಿಪಕ್ಷ ಪರಿಸರವಾದಿಗಳ ನಡುವೆ ಸಾಕಷ್ಟು ವಾದ ಪ್ರತಿವಾದಗಳು ಚರ್ಚೆಗಳು ಆಗ್ತಾ ಇರುವಂತದ್ದು. ಹಾಗಿದ್ರೆ ನಿಜಕ್ಕೂ ವಾಸ್ತವವಾಗಿ ಈ ಒಂದು ಟನೆಲ್ ರೋಡ್ ಅನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಕ್ಷೇಪಗಳು ಯಾಕೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮುಖ್ಯವಾಗಿ ಇಡೀ ದಕ್ಷಿಣ ಭಾರತದ ದಕ್ಷಿಣ ಭಾರತದಲ್ಲೇ ಒಂದು ಭೂಕಂಪನವನ್ನು ತಡೆಯುವಂತಹ ಶಕ್ತಿಯನ್ನ ಈ ಒಂದು ಲಾಲ್ಬಾಗ್ ಹೊಂದಿದೆ ಅನ್ನುವಂಥದ್ದು. ಅಂದ್ರೆ 300 ಕೋಟಿ ವರ್ಷಗಳ ಹಳೆಯ ಶಿಲೆಯ ಒಂದು ಪ್ರತಿಯೊಂದು ಏನಿದೆ ನಾವು ನೋಡ್ತಾ ಇದೀವಿ ವಿಜುವಲ್ ಅಲ್ಲಿ, ಆ ಒಂದು ಗೋಪುರದ ಶಿಲೆ ಏನಿದೆ, ಆ ಒಂದು ಪದರವು ಕೂಡ ಸಾಕಷ್ಟು ಚರಿತ್ರೆಯನ್ನು ಹೊಂದಿರುವಂತದ್ದು, ಇತಿಹಾಸವನ್ನ ಹೊಂದಿರುವಂತದ್ದು. ಹೀಗಾಗಿ ಈ ಒಂದು ಶಿಲೆಯು ದಕ್ಷಿಣ ಭಾರತದಂತ ಸಾಕಷ್ಟು ಒಂದು ಪರಿಸರವನ್ನ ರಕ್ಷಣೆ ಮಾಡುವಂತದ್ದು. ಇದರ ಒಳಭಾಗದಲ್ಲಿ ಇಡೀ ದಕ್ಷಿಣ ಭಾರತವನ್ನ ಈ ಒಂದು ಶಿಲೆ ಅಥವಾ ಬಂಡೆಯನ್ನು ಕರೆಸ್ಕೊಳ್ಳುತ್ತೆ, ಅದು ಆವರಿಸ್ಕೊಂಡಿದೆ ಅನ್ನುವಂಥದ್ದು. ಈ ಭಾಗದಲ್ಲಿ ಯಾವುದೇ ರೀತಿಯ ಭೂಕಂಪನ ಆದ್ರೂ ಕೂಡ ಇದನ್ನ ತಡೆಯುವಂತಹ ಶಕ್ತಿ ಈ ಒಂದು
ಶಿಲೆಗಿದೆ ಅನ್ನುವಂತಹ ಒಂದು ಇದೆ ಅನ್ನುವಂತಹ ಒಂದು ವಾದವನ್ನ ಪರಿಸರವಾದಿಗಳು ಮಾಡ್ತಾರೆ. ಇನ್ನು ಮುಖ್ಯವಾಗಿ 17,000 ಕೋಟಿ ಅಂತಂದ್ರೆ ಸುರಂಗ ಕೊರೆಯಲು ಸುಮಾರು 17,000 ಕೋಟಿ ವೆಚ್ಚವನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಕೇವಲ ಅಂತಂದ್ರೆ ಮುಖ್ಯವಾಗಿ ಈಗ 16.69 ಕಿಮಿ ಉದ್ದದ ಜೋಡಿ ಸುರಂಗ ಮಾರ್ಗ ಆಗಿರುತ್ತೆ. ಇದು ಬೆಂಗಳೂರು ನಂತರ ಹೆಬ್ಬಾಳ ಜಂಕ್ಷನ್ ಇಂದ ಸಿಲ್ಕ್ ಬೋರ್ಡ್ ಹಾಗೂ ಉತ್ತರ ಮತ್ತು ದಕ್ಷಿಣ ಕಾರಿಡಾರ್ ಯೋಜನೆ ಆಗಿರುವಂತದ್ದು. KR ಪುರಂನಿಂದ ನಾಯಂಡಹಳ್ಳಿವರೆಗೆ ಒಟ್ಟು ಒಂದು ಹಂತದಲ್ಲಿ 16 ಕಿಲೋಮೀಟರ್ ಆದ್ರೆ ಇನ್ನೊಂದು ಹಂತದಲ್ಲಿ 28 ಕಿಲೋಮೀಟರ್ ವರೆಗೆ ಸುರಂಗ ಕೊರೆಯಲಿಕ್ಕೆ ಈಗ ವಿಸ್ತೃತ ಯೋಜನಾ ವರದಿಯನ್ನ ಸರ್ಕಾರ ಸಿದ್ಧ ಮಾಡ್ತಾ ಇದೆ. ಇನ್ನು ವಿರೋಧ ಯಾಕೆಂದ್ರೆ ಲಾಲ್ಬಾಗ್ನಲ್ಲಿ ಸುರಂಗ ಕೊರೆಯೋದ್ರಿಂದ ಆಗುವಂತಹ ತೊಂದರೆಗಳು ನಾವು ನೋಡೋದಾದ್ರೆ ಮುಖ್ಯವಾಗಿ ಈ ಒಂದು ಸುರಂಗ ಕೊರೆಯಲು ಕನಿಷ್ಠ 5 TBM ಯಂತ್ರಗಳು ಭೂಮಿ ಒಳಗೆ ಇಳಿಸಬೇಕಾಗುತ್ತೆ. ಅದು ನಿತ್ಯವೂ 5 ಮೀಟರ್ ಅಂತೆ 25 ಮೀಟರ್ ಅನ್ನ ಕೊರೆಯುತ್ತೆ. ಆ ಲೆಕ್ಕಾಚಾರದ ಸುರಂಗ ರಸ್ತೆ ನಿರ್ಮಾಣ ಮಾಡಲು ಪ್ರಮುಖವಾಗಿ 4-5 ವರ್ಷಗಳು ಬೇಕಾಗುತ್ತೆ. ಅಲ್ಲದೆ ಈ ಒಂದು ಯೋಜನಾ ವರದಿಯಿಂದ ಇಲ್ಲಿ ಉದ್ಯಾನ ನೆಲದ ಅಡಿಯಲ್ಲಿ 10 ಪಥಗಳು ರಸ್ತೆ ಹಾದು ಹೋಗುತ್ತೆ. ಅಂದ್ರೆ ಈ ಒಂದು ಬಂಡೆ ಏನಿದೆ ಅಥವಾ ಈ ಒಂದು ಲಾಲ್ಬಾಗ್ನ ಎಂಟ್ರೆನ್ಸ್ ಏನಂತ ಕರ್ಸ್ಕೊಳ್ತೇವೆ ಎಲ್ಲವೂ ಇದ್ರೊಳಗಡೆ 10 ಪಥ ಅಂದ್ರೆ ನಾವೀಗಾಗಲೇ 5 ಪಥ 6 ಪಥಗಳನ್ನು ನೋಡಿದೀವಿ. ಆದ್ರೆ ಇದು 10 ಲೈನ್ ಅಂದ್ರೆ 10 ಲೈನ್ ಅಲ್ಲಿ ಈ ಒಂದು ಸುರಂಗ ರಸ್ತೆ ನಿರ್ಮಾಣ ಆಗುವಂತದ್ದು. ಇದರಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ 15 ಮೀಟರ್ ನಷ್ಟು ಅಂದ್ರೆ ಈ ಹೆಬ್ಬಾಳದಿಂದ ಸ್ಯಾಂಕಿ ಕೆರೆ ಮೂಲಕ ಈ ಒಂದು ಸುರಂಗ ಕೊರೆಯೋದ್ರಿಂದ ಹೆಬ್ಬಾಳ ಕೆರೆ ಹಾಗೇನೆ ಇಲ್ಲಿ ಇರುವಂತಹ ಸುತ್ತಮುತ್ತಲಿನ ಕೆರೆಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗತ್ತೆ. ಕೆರೆಗಳನ್ನ ಮುಚ್ಚುವಂತಹ ಸಂದರ್ಭ ಕೂಡ ಬರ್ಬೋದು. ಅಲ್ಲದೆ ಉತ್ತರ ಮತ್ತು ದಕ್ಷಿಣ ಹಾಗೂ ಪೂರ್ವ ಹಾಗೂ ಪಶ್ಚಿಮ ಕಾರಿಡಾರ್ ಸುರಂಗ ಕೊರೆಯೋಕ್ಕೂ ಕೂಡ ಈಗ ಒಂದು 43 ಕೋಟಿ ಈ ಒಂದು ಉತ್ತರ ಮತ್ತು ದಕ್ಷಿಣ ಮತ್ತು ಪೂರ್ವ ಮತ್ತು ಪಶ್ಚಿಮ ಕಾರಿಡಾರ್ನ ಒಳಗಡೆ 2 ಯೋಜನೆಗಳು ಕೂಡ ಈ ಒಂದು ಲಾಲ್ಬಾಗ್ ಮೂಲಕನೇ ಹಾದು ಹೋಗುವಂತದ್ದು. 43 ಕೋಟಿ ವೆಚ್ಚದಲ್ಲಿ ಈ ಒಂದು ಸುರಂಗ ಕೊರೆಯಲಾಗುತ್ತೆ. ಆ ಸಂದರ್ಭದಲ್ಲಿ ಆಗುವಂತದ್ದು ಈ ಒಂದು ಹೆಬ್ಬಾಳದವರೆಗೆ ಮೆಟ್ರೋ ಮಾರ್ಗ ಇದೆ. ಅಲ್ಲದೆ ಇದರಲ್ಲಿ ಅಂತರ್ಜಲ ಜಲಮೂಲ ಹಾಗೂ ಕೊಳವೆ ಬಾವಿಗಳಿಗೆ ಈ ಒಂದು ಭಾಗದಲ್ಲಿ ಅಥವಾ ಇಡೀ ಲಾಲ್ಬಾಗ್ ಹೊರತಾಗಿ ಇದರ ಸುತ್ತಮುತ್ತಲ ಬೆಂಗಳೂರು ದಕ್ಷಿಣ ವಲಯ ಅಂತ ಏನ್ ಹೇಳ್ತೀವಿ ಇಲ್ಲಿರುವಂತಹ ಕೊಳವೆ ಬಾವಿಗಳಿಗೆ ಅದರೆಲ್ಲದರ ಕೂಡ ಜಲಕಂಟಕ ಸೃಷ್ಟಿಯಾಗುವಂತದ್ದು. ಬಹಿರಂಗವಾಗಿ ಯಾವ್ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಅಂಕಿಅಂಶಗಳ ಮೂಲಕ ಚರ್ಚೆಯನ್ನ ಮಾಡ್ತಿದ್ದಾರೆ ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ DCM DK ಶಿವಕುಮಾರ್ ಅವರು ನಾವೇನು ಯೋಜನೆ ಅನ್ಕೊಂಡಿದ್ವಿ ಅದೇ ರೀತಿ ಎಲ್ಲ ಮಾಡ್ತೀವಿ. ನಮಗೂ ಕೂಡ ಈ ಲಾಲ್ಬಾಗಿನ ಹಿಸ್ಟ್ರಿ ಗೊತ್ತು. ನಾನು ಬೆಂಗಳೂರಲ್ಲೇ ವಾಸಿಸಿದವನು. ನನಗೂ ಕೂಡ ಈ ಒಂದು ಲಾಲ್ಬಾಗಿನ ಇತಿಹಾಸ ಗೊತ್ತು. ಹಾಗಾಗಿ ಲಾಲ್ಬಾಗಿನ ಮೂಲ ಏನು ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಯಾವುದೇ ರೀತಿಯ ಭಂಗ ತರುವಂತ ಕೆಲಸವಾಗ್ಲಿ ನಾವು ಮಾಡೋಲ್ಲ ಅನ್ನುವಂತಹ ಒಂದು ಭರವಸೆಯನ್ನ DCM DK ಶಿವಕುಮಾರ್ ನೀಡ್ತಿದ್ದಾರೆ. ಆದ್ರೂ ಕೂಡ ಪರಿಸರವಾದಿಗಳು ಟನ್ನೆಲ್ ರಸ್ತೆ ನಿರ್ಮಾಣಕ್ಕೆ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇವೆ. ಕ್ಯಾಮ್ರಾ ಪರ್ಸನ್ ಪಂಪಪ್ಪ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ.